ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ವಿಧಾನಸಭೆ ಸ್ಪೀಕರ್ ಆಗಿರುವ GS ಪಾಟೀಲ್ ಸ್ಯಾಲರಿ ಎಷ್ಟು ಗೊತ್ತಾ? ಸ್ಯಾಲರಿ ಜೊತೆಗೆ ಏನೆಲ್ಲ ಫ್ರೀ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ತಿಂಗಳಿಗೆ 1,25,000 ಬೇಸಿಕ್ ಸ್ಯಾಲರಿ, ಇದಲ್ಲದೆ ವರ್ಷಕ್ಕೆ 5 ಲಕ್ಷ ಆತಿಥ್ಯ ಭತ್ಯೆ. ಫ್ರೆಂಡ್ಸ್, ಸ್ಪೀಕರ್ GS ಪಾಟೀಲ್ಗೆ ಪ್ರತಿ ತಿಂಗಳು 1,25,000 ರೂಪಾಯಿ ಬೇಸಿಕ್ ಸ್ಯಾಲರಿ ಅಥವಾ ಮೂಲ ವೇತನ ಸಿಗುತ್ತೆ. ವೇತನ ಹೊರತುಪಡಿಸಿ ವರ್ಷಕ್ಕೆ 5 ಲಕ್ಷ ರೂಪಾಯಿ ಸಂಚುವರಿ ಅಲೋವೆನ್ಸ್ ಅಥವಾ ಆತಿಥ್ಯ ಭತ್ಯೆ ಸಿಗುತ್ತೆ. ತಮ್ಮನ್ನ ಭೇಟಿಯಾಗಲು ಬರುವ ಅತಿಥಿಗಳಿಗೆ ಸತ್ಕರಿಸಲೆಂದು ಇದನ್ನ ಕೊಡಲಾಗುತ್ತೆ. ವರ್ಷಕ್ಕೆ 5 ಲಕ್ಷ ಅಂದ್ರೆ ತಿಂಗಳಿಗೆ ಸುಮಾರು 41,600 ರೂಪಾಯಿ ಆಗುತ್ತೆ. ಬೆಂಗಳೂರಿನಲ್ಲಿ ಸುಸಜ್ಜಿತ ಸರ್ಕಾರಿ ಮನೆಯ ಖರ್ಚು ವೆಚ್ಚ ಎಲ್ಲವೂ ಸರ್ಕಾರದ್ದೇ. ವಿಧಾನಸಭೆ ಸ್ಪೀಕರ್ಗೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಸುಸಜ್ಜಿತ ಮನೆಯೊಂದನ್ನ ರಾಜ್ಯ ಸರ್ಕಾರ ಕೊಡುತ್ತೆ. GS ಪಾಟೀಲ್ ಸ್ಪೀಕರ್ ಹುದ್ದೆಯಲ್ಲಿರೋವರೆಗೆ ಮತ್ತು ಈ ಹುದ್ದೆಯನ್ನ ಕಳೆದುಕೊಂಡ 60 ದಿನಗಳವರೆಗೆ ಸರ್ಕಾರಿ ನಿವಾಸದಲ್ಲಿ ವಾಸವಿರಬಹುದು. ಈ ಮನೆಯ ದುರಸ್ತಿ ಮತ್ತು ನಿರ್ವಹಣಾ ವೆಚ್ಚಗಳನ್ನ ಕೂಡ ಸರ್ಕಾರವೇ ಭರಿಸುತ್ತೆ. ಮನೆಗೆ ಸ್ಪೀಕರ್ 1 ರೂಪಾಯಿಯನ್ನು ಖರ್ಚು ಮಾಡುವಂತಿಲ್ಲ. ಮನೆ ಬೇಡವಾದ್ರೆ ತಿಂಗಳಿಗೆ 2,50,000, ಮನೆ ಮೇಂಟೆನೆನ್ಸ್ಗೆ ಎಕ್ಸ್ಟ್ರಾ 25,000. ಸ್ಪೀಕರ್ಗೆ ಒಂದ್ ವೇಳೆ ಬೆಂಗಳೂರಿನಲ್ಲಿ ಬೇರೆ ಮನೆ ಇದ್ದು ಸರ್ಕಾರಿ ಮನೆ ಬೇಡ ಅಂತಾದ್ರೆ ಆಗ ಪ್ರತಿ ತಿಂಗಳು 2.5 ಲಕ್ಷ ಬಾಡಿಗೆ ಭತ್ಯೆ ಪಡಿಬಹುದು. ಜೊತೆಗೆ ಮನೆಯ ನಿರ್ವಹಣೆ ಮತ್ತು ಸ್ವಚ್ಛತೆಗೆ ಪ್ರತಿ ತಿಂಗಳು 25,000 ಮೇಂಟೆನೆನ್ಸ್ ಅಲೋವೆನ್ಸ್ ಕೊಡಲಾಗುತ್ತೆ. ಸರ್ಕಾರಿ ಕಾರು ಖರ್ಚೆಲ್ಲ ಸರ್ಕಾರದ್ದು. ಪ್ರತಿ ತಿಂಗಳು 2,000 ಲೀಟರ್ ಪೆಟ್ರೋಲ್. ಸ್ಪೀಕರ್ ಓಡಾಡಲು ರಾಜ್ಯ ಸರ್ಕಾರ ಒಂದು ಕಾರನ್ನ ಕೊಡುತ್ತೆ. ಆ ಕಾರಿನ ನಿರ್ವಹಣಾ ವೆಚ್ಚ, ಡ್ರೈವರ್ ಮತ್ತು ಕ್ಲೀನರ್ನ ಸ್ಯಾಲರಿ ಹಾಗೂ ಭತ್ಯೆಗಳನ್ನ ಸರ್ಕಾರವೇ ಭರಿಸುತ್ತೆ. ಇದಲ್ಲದೆ ಪ್ರತಿ ತಿಂಗಳು 2,000 ಲೀಟರ್ ಪೆಟ್ರೋಲ್ ಚಾರ್ಜ್ ಅನ್ನ ವಾಹನ ಭತ್ಯೆಯಾಗಿ ಕೊಡುತ್ತೆ. 1 ಲೀಟರ್ ಪೆಟ್ರೋಲ್ಗೆ 100 ರೂಪಾಯಿ ಅಂತ ಹಿಡಿದ್ರು 2,000 ಲೀಟರ್ಗೆ 2 ಲಕ್ಷ ಆಗುತ್ತೆ. ಬರೀ 200 ಕರೆಂಟ್ ಮತ್ತು ವಾಟರ್ ಬಿಲ್. ಹೆಚ್ಚು ಬಿಲ್ ಬಂದ್ರೆ ಸರ್ಕಾರವೇ ಕಟ್ಟುತ್ತೆ. ಸ್ಪೀಕರ್ GS ಪಾಟೀಲ್ ಏನಾದ್ರೂ ಸರ್ಕಾರಿ ನಿವಾಸದಲ್ಲಿ ವಾಸವಿಲ್ಲ ಅಂದ್ರೆ ಆಗ ಪ್ರತಿ ತಿಂಗಳ ಕರೆಂಟ್ ಮತ್ತು ವಾಟರ್ ಬಿಲ್ ನ ಒಟ್ಟು ಮೊತ್ತದಲ್ಲಿ 200 ರೂಪಾಯಿಯನ್ನ ಮಾತ್ರ ಕಟ್ಟಬೇಕು. 200 ರೂಪಾಯಿಗಿಂತ ಹೆಚ್ಚು ಬಿಲ್ ಬಂದ್ರೆ ಅದನ್ನ ರಾಜ್ಯ ಸರ್ಕಾರ ಕಟ್ಟುತ್ತೆ. ತಿಂಗಳಿಗೆ 1,10,000 ಫೋನ್ ಮತ್ತು ಅಂಚೆ ಭತ್ಯೆ. ಸರ್ಕಾರದ ದುಡ್ಡಲ್ಲಿ ಸ್ಪೀಕರ್ ತಮಗಿಷ್ಟದ ಸ್ಥಳದಲ್ಲಿ ಟೆಲಿಫೋನ್ ಹಾಕಿಸಿಕೊಳ್ಳಲು ಅವಕಾಶವಿದೆ. ಇದರ ಇನ್ಸ್ಟಾಲೇಷನ್ ಚಾರ್ಜಸ್, ಡೆಪಾಸಿಟ್ ಎಲ್ಲವನ್ನ ಸರ್ಕಾರವೇ ಭರಿಸುತ್ತೆ. ಅಲ್ಲದೆ ಟೆಲಿಫೋನ್ ಮತ್ತು ಅಂಚೆ ಭತ್ಯೆಯಾಗಿ ಪ್ರತಿ ತಿಂಗಳು 1,10,000 ಸಿಗುತ್ತೆ. PA ಸ್ಯಾಲರಿಗೆ ಬರುತ್ತೆ 25,000. ಸ್ಪೀಕರ್ GS ಪಾಟೀಲ್ಗೆ PA ಅಥವಾ ಆಪ್ತ ಸಹಾಯಕರಿರ್ತಾರೆ. ಇಂಥ PA ಮತ್ತು ರೂಮ್ ಬಾಯ್ ಸ್ಯಾಲರಿ ಅಂತ ಹೇಳಿ ಪ್ರತಿ ತಿಂಗಳು 25,000 ರೂಪಾಯಿ ಸಿಗುತ್ತೆ. ಪದಗ್ರಹಣಕ್ಕೆ ಊರಿಂದ ಬರಲು ದುಡ್ಡು, ಹುದ್ದೆಯಿಂದ ಕೆಳಗಿಳಿವಾಗಲು ದುಡ್ಡು. ಅಧಿಕಾರ ವಹಿಸಿಕೊಳ್ಳಲು ಸ್ಪೀಕರ್ ತಮ್ಮೂರಿನಿಂದ ಫ್ಯಾಮಿಲಿ ಮತ್ತು ವೈಯಕ್ತಿಕ ವಸ್ತುಗಳೊಂದಿಗೆ ಬೆಂಗಳೂರಿಗೆ ಶಿಫ್ಟ್ ಆದ್ರೆ ಪ್ರಯಾಣ ಭತ್ಯೆ ಕೊಡಲಾಗುತ್ತೆ. ಅದೇ ತರ ಹುದ್ದೆಯಿಂದ ಕೆಳಗಿಳಿವಾಗಲು ಗಂಟು ಮೂಟೆ ಕಟ್ಕೊಂಡು ಬೆಂಗಳೂರಿನಿಂದ ತಮ್ಮೂರಿಗೆ ವಾಪಸ್ ಶಿಫ್ಟ್ ಆಗಲು ಕೂಡ ದುಡ್ಡು ಸಿಗುತ್ತೆ. ರಸ್ತೆ, ರೈಲು, ವಿಮಾನ ಪ್ರಯಾಣ ಭತ್ಯೆಗಳು. ಸ್ಪೀಕರ್ ತಮ್ಮ ಕಚೇರಿಗೆ ಸಂಬಂಧಿಸಿದ ಕೆಲಸದ ನಿಮಿತ್ತ ಪ್ರಯಾಣ ಕೈಗೊಂಡ್ರೆ ವಿವಿಧ ಪ್ರಯಾಣ ಭತ್ಯೆಗಳು ಸಿಗುತ್ತೆ. ರಸ್ತೆ ಮಾರ್ಗದ ಪ್ರಯಾಣಕ್ಕೆ ಪ್ರತಿ ಕಿಲೋಮೀಟರ್ಗೆ 40 ರೂಪಾಯಿ ದರದಲ್ಲಿ ಭತ್ಯೆ ಸಿಗುತ್ತೆ. ರೈಲಿನಲ್ಲಿ ಪ್ರಯಾಣ ಮಾಡಿದ್ರೆ ಆ ರೈಲಿನ ಹೈಯೆಸ್ಟ್ ಕ್ಲಾಸ್ ಟಿಕೆಟ್ ದರದ 2ರಷ್ಟು ಭತ್ಯೆ ಸಿಗುತ್ತೆ. ವಿಮಾನದಲ್ಲಿ ಪ್ರಯಾಣಿಸಿದ್ರೆ ಒಂದಿಡೀ ಟಿಕೆಟ್ ನ ದರ ಮತ್ತು ಮತ್ತೊಂದು ಟಿಕೆಟ್ ನ 4/1 ಭಾಗದಷ್ಟು ಪ್ರಯಾಣ ಭತ್ಯೆ ಸಿಗುತ್ತೆ. ರಾಜ್ಯದ ಒಳಗೆ 3,000 ರೂಪಾಯಿ ದಿನ ಭತ್ಯೆ, ಹೊರ ರಾಜ್ಯ 3,500, ಹೋಟೆಲ್ 7,000. ಕೆಲಸದ ನಿಮಿತ್ತ ಸ್ಪೀಕರ್ GS ಪಾಟೀಲ್ ರಾಜ್ಯದ ಒಳಗೆ ಎಲ್ಲಾದ್ರೂ
ಏನಾದ್ರೂ ಉಳಿದುಕೊಂಡ್ರೆ ಪ್ರತಿದಿನಕ್ಕೆ 3,000 ರೂಪಾಯಿ ಲೆಕ್ಕದಲ್ಲಿ ದಿನಭತ್ಯೆ ಸಿಗುತ್ತೆ. ರಾಜ್ಯದ ಹೊರಗೆ ಉಳಿದುಕೊಂಡ್ರೆ ಪ್ರತಿದಿನಕ್ಕೆ 3,500 ಸಿಗುತ್ತೆ. ಒಂದ್ ವೇಳೆ ಹೊರ ರಾಜ್ಯದಲ್ಲಿ ಹೋಟೆಲ್ ಅಥವಾ ಲಾಡ್ಜ್ ಬುಕ್ ಮಾಡಿಕೊಂಡು ಹಾಲ್ಟ್ ಆದ್ರೆ ದಿನಕ್ಕೆ 7,000 ರೂಪಾಯಿ ಡೈಲಿ ಅಲೋವೆನ್ಸ್ ಸಿಗುತ್ತೆ. ಕಾರು ಅರ್ಧಕ್ಕೆ ನಿಂತ್ರೂ ಸಿಗುತ್ತೆ ದುಡ್ಡು. ಸ್ಪೀಕರ್ ಜಿಎಸ್ ಪಾಟೀಲ್ ಸರ್ಕಾರಿ ಕಾರಿನಲ್ಲಿ ಪ್ರಯಾಣಿಸುವಾಗ ಸಾರ್ವಜನಿಕರ ಹಿತಾಸಕ್ತಿ ಗಮನಿಸಿ ರಸ್ತೆ ಪ್ರಯಾಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ರೈಲು ಅಥವಾ ವಿಮಾನದಲ್ಲಿ ಪ್ರಯಾಣ ಮುಂದುವರೆಸಿದ್ರೆ ಆಗ ಸರ್ಕಾರಿ ಕಾರು ಎಲ್ಲಿ ನಿಂತಿರುತ್ತೋ ಅಲ್ಲಿಂದ ಅದನ್ನ ಬೆಂಗಳೂರಿಗೆ ತರಲು ತಗಲುವ ಪೆಟ್ರೋಲ್ ಚಾರ್ಜ್ ಅನ್ನ ಕೊಡಲಾಗುತ್ತೆ. ಒಂದ್ ವೇಳೆ ಹೊರ ರಾಜ್ಯಕ್ಕೆ ಹೋಗುವಾಗ ಸರ್ಕಾರಿ ಕಾರನ್ನ ತಗೊಂಡ್ ಹೋಗಿಲ್ಲ ಅಂದ್ರೆ ಬಾಡಿಗೆ ಕಾರಿನಲ್ಲಿ ಓಡಾಡಬಹುದು. ಆ ಬಾಡಿಗೆ ಹಣವನ್ನ ಸರ್ಕಾರ ಕೊಡುತ್ತೆ. ಇದಲ್ಲದೆ ದೆಹಲಿಯ ಕರ್ನಾಟಕ ಭವನದಲ್ಲಿ ರಾಜ್ಯ ಸರ್ಕಾರ ಮೇಂಟೈನ್ ಮಾಡಿರೋ ಕಾರನ್ನ ಫ್ರೀಯಾಗಿ ಬಳಸಬಹುದು. ಸ್ಪೀಕರ್ ಮತ್ತು ಕುಟುಂಬಸ್ಥರಿಗೆ ಉಚಿತ ಚಿಕಿತ್ಸೆ. ಸ್ಪೀಕರ್ ಜಿಎಸ್ ಪಾಟೀಲ್ ಮತ್ತು ಕುಟುಂಬಸ್ಥರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಲಭ್ಯವಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದ್ರೆ ಆ ವೆಚ್ಚಕ್ಕೆ ಸರ್ಕಾರದಿಂದ ರಿಎಂಬರ್ಸ್ಮೆಂಟ್ ಅಥವಾ ಮರುಪಾವತಿ ಪಡಿಬಹುದು. ಅಂದ್ಹಾಗೆ ಇಲ್ಲಿ ಕುಟುಂಬಸ್ಥರು ಅಂದ್ರೆ ಸ್ಪೀಕರ್ ಜೊತೆ ವಾಸವಿರುವ ಹೆಂಡತಿ, ಮಗ, ಮಗಳು, ತಂದೆ ತಾಯಿ, ಸಹೋದರ ಅಥವಾ ಸಹೋದರಿ ಅಂತರ್ಥ. ಒಂದ್ ವೇಳೆ ಮೆಡಿಕಲ್ ಟ್ರೀಟ್ಮೆಂಟ್ ಅಥವಾ ಆನ್ ಡ್ಯೂಟಿ ಮೇಲೆ ವಿದೇಶಕ್ಕೆ ಹೋದ್ರೆ ಆಗ ಸಚಿವರಿಗೆ ಎಷ್ಟು ಭತ್ಯೆಗಳನ್ನ ನೀಡಲಾಗುತ್ತೋ ಅಷ್ಟೇ ಭತ್ಯೆಗಳನ್ನ ಸ್ಪೀಕರ್ಗೂ ನೀಡಲಾಗುತ್ತೆ. ಪ್ರತಿ ತಿಂಗಳು 80,000 ಕ್ಷೇತ್ರ ಭತ್ಯೆ. ಜಿಎಸ್ ಪಾಟೀಲ್ ಸ್ಪೀಕರ್ ಆಗಿರೋ ಜೊತೆಗೆ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಕೂಡ ಹೌದು. ಹೀಗಾಗಿ ಇವರಿಗೆ ಪ್ರತಿ ತಿಂಗಳು ಕ್ಷೇತ್ರ ಭತ್ಯೆ ಅಂತ ಹೇಳಿ 80,000 ಬರುತ್ತೆ. ಇದಲ್ಲದೆ ಸಿಎಂ, ಸಚಿವರು, ಶಾಸಕರಿಗೆ ಪೆನ್ಷನ್ ಸಿಗುವಂತೆ ಸ್ಪೀಕರ್ಗೂ ಪಿಂಚಣಿ ಸಿಗುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ಸ್ಪೀಕರ್ ಜಿಎಸ್ ಪಾಟೀಲ್ ಸ್ಯಾಲರಿ ಎಷ್ಟು, ಸ್ಯಾಲರಿ ಜೊತೆಗೆ ಏನೆಲ್ಲ ಫ್ರೀ ಸಿಗುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.